ಹಾಯ್ ಫ್ರೆಂಡ್, ನಮಸ್ತೆ. ನಿಮಗೆ ಆರ್ ಆರ್ ಬಿ ರಿಕ್ರೂಟ್ಮೆಂಟ್ ನಿಮಗೆ ಒಳ್ಳೆ ಪೋಸ್ಟ್ ಕರೆದಿದ್ದಾನೆ. ಗ್ರೂಪ್ ಡಿ ಇಂದ ಅಂದ್ರೆ ಆರ್ ಆರ್ ಬಿ ಗ್ರೂಪ್ ಡಿ ಇಂದ ನಿಮಗೆ 22,000 ಪೋಸ್ಟ್ ರಿಕ್ರೂಟ್ಮೆಂಟ್ ಆಗಿದೆ. ನಿಮಗೆ ಕ್ವಾಲಿಫಿಕೇಶನ್ ಬಂದು ITI ಮತ್ತು 10th ಆಗಿರ್ಬೇಕು. ಏಜ್ ಲಿಮಿಟ್ ಬಂದು ನಿಮಗೆ 18ರಿಂದ 33 ವರ್ಷ ಏಜ್ ಇರಬೇಕು. ನಿಮಗೆ ಈ ಆರ್ ಆರ್ ಬಿ ರಿಕ್ರೂಟ್ಮೆಂಟ್ ನಿಮಗೆ 20/1/2026ರಿಂದ 20/2/2026ವರೆಗೆ ನಿಮಗೆ ಸ್ಟಾರ್ಟ್ ಇದೆ. ಮತ್ತು ಆರ್ ಆರ್ ಬಿ ಗ್ರೂಪ್ ಡಿ ಇಂದ ನಿಮಗೆ ಯಾವ ಪೋಸ್ಟ್ ಕರೀದಿಲ್ಲ ಅಂದ್ರೆ ಪೋಸ್ಟ್ ಬಂದು ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್, ಅದರಲ್ಲಿ 6 ವೇಕೆನ್ಸಿ ಇದೆ. ಮತ್ತೆ ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್ ಇಂದ 6 ವೇಕೆನ್ಸಿ ಇದೆ. ಅಸಿಸ್ಟೆಂಟ್ ಬ್ರಿಡ್ಜ್ ಅದರಿಂದ ನಿಮಗೆ ಅದರಲ್ಲಿ 600 ವೇಕೆನ್ಸಿ ಇದೆ. ಟ್ರ್ಯಾಕ್ ಮೇಂಟೈನರ್ ಗ್ರೂಪ್ 4 ಅದರಲ್ಲಿ 11,000 ಪೋಸ್ಟ್ ನಿಮಗೆ ಕರೆದಿದ್ದಾನೆ. ಅಸಿಸ್ಟೆಂಟ್ ಪಿವೇ ಇಂದ ನಿಮಗೆ 300 ವೇಕೆನ್ಸಿ ಇದೆ. ಮತ್ತು ಅಸಿಸ್ಟೆಂಟ್ TRD ಇಂದ ನಿಮಗೆ 800 ಪೋಸ್ಟ್ ಇದೆ. ಅಸಿಸ್ಟೆಂಟ್ ಲೋಕೋ ಸೇಡ್ ಎಲೆಕ್ಟ್ರಿಕಲ್ 200 ಪೋಸ್ಟ್ ಮತ್ತು ಅಸಿಸ್ಟೆಂಟ್ ಆಪರೇಷನ್ಸ್ ಎಲೆಕ್ಟ್ರಿಕಲ್ 5 ವೇಕೆನ್ಸಿ ಕರೆದಿದ್ದಾನೆ. ಅಸಿಸ್ಟೆಂಟ್ TL ಅಂಡ್ AC ಇಂದ ನಿಮಗೆ 50 ವೇಕೆನ್ಸಿ ಇದೆ. ಅಸಿಸ್ಟೆಂಟ್ C&W 1,000 ವೇಕೆನ್ಸಿ ಇದೆ. ಮತ್ತು ಪಾಯಿಂಟ್ಸ್ಮ್ಯಾನ್ B ಇಂದ 5,000 ಪೋಸ್ಟ್ ಕರೆದಿದ್ದಾನೆ. ಅಸಿಸ್ಟೆಂಟ್ ಅಂಡ್ S&T ಇಂದ 1500 ಪೋಸ್ಟ್ ಕರೆದಿದ್ದಾನೆ. ನಿಮಗೆ ಆರ್ ಆರ್ ಬಿ ಗ್ರೂಪ್ ಡಿ ಇಂದ ಟೋಟಲ್ 22,000 ಪೋಸ್ಟ್ ರಿಕ್ರೂಟ್ಮೆಂಟ್ ಬಂದಿದೆ. 22,000 ಪೋಸ್ಟ್ ನಿಮಗೆ ಹೆಚ್ಚಿನ ಪೋಸ್ಟ್ ಗ್ರೂಪ್ ಡಿ ಇಂದ ನಿಮಗೆ ರಿಕ್ರೂಟ್ಮೆಂಟ್ ಕರೆದಿದ್ದಾನೆ. ಹಾಗೂ ನಿಮಗೆ ಏಜ್ ಲಿಮಿಟ್ ಬಂದು ಮಿನಿಮಮ್ 18ರಿಂದ 33 ವರ್ಷ ಏಜ್ ಆಗಿರ್ಬೇಕು. ಅಂದ್ರೆ 33 ವರ್ಷ ನಿಮಗೆ ಲಾಸ್ಟ್, ಅಂದ್ರೆ 18ರಿಂದ 33 ವರ್ಷ. ನಿಮಗೆ ಏಜ್ ರಿಲೆಕ್ಷನ್ ಬಂದು ರೂಲ್ಸ್ ಪ್ರಕಾರ ನಿಮಗೆ ಏಜ್ ರಿಲೆಕ್ಷನ್ ಕೊಡ್ತಾನೆ. ಹಾಗೆ ಬಂದು ಮತ್ತು ನಿಮಗೆ ಈ ನೋಟಿಫಿಕೇಶನ್ 23/12/2025ಕ್ಕೆ ನಿಮಗೆ ನೋಟಿಫಿಕೇಶನ್ ಬಿಟ್ಟಿದ್ದಾನೆ. ಇದನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಬಂದು 21/1/2026ರಿಂದ, ಅಂದ್ರೆ ಇದೇ ತಿಂಗಳು 20ರಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಎಂಡ್ ಡೇಟ್ ಬಂದು 20/2/2026ಗೆ ನಿಮಗೆ ಎಂಡ್ ಡೇಟ್ ಇದೆ. ಹಾಗೂ ನಿಮ್ಗೆ ಶಾರ್ಟ್ ನೋಟಿಫಿಕೇಶನ್ ಬೇಕಂದ್ರೆ PDF ಅಲ್ಲಿ ಇದೆ, ನೀವು PDF ನೋಡ್ಕೋಬಹುದು. ನಿಮ್ಗೆ ಆರ್ ಆರ್ ಬಿ ಗ್ರೂಪ್ ಇಂದ ನಿಮ್ಗೆ ಶಾರ್ಟ್ ನೋಟಿಫಿಕೇಶನ್ ಮುಂಚೆನೆ ಬಿಟ್ಟಿದ್ದಾನೆ. ಹಾಗೂ ಗ್ರಾಮೋನ್ ನಾಗರಿಕ ಸೇವಾ ಕೇಂದ್ರ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ವಂದನೆಗಳು.